ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಎಕ್ಸೆಲ್ ನಲ್ಲಿ ಟ್ರಿಮ್ ಫಂಕ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಟ್ರಿಮ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಟೆಕ್ಸ್ಟ್ ಸ್ಟ್ರಿಂಗ್ ಏನಿರುತ್ತೆ ಅದಕ್ಕಿಂತಲೂ ಮುಂಚೆ ಮತ್ತು ನಂತರ ಇರುವ ಎಕ್ಸ್ಟ್ರಾ ಸ್ಪೇಸ್ ಅಥವಾ ವರ್ಡ್ ಗಳ ಮಧ್ಯೆ ಇರುವ ಎಕ್ಸ್ಟ್ರಾ ಸ್ಪೇಸ್ ಅನ್ನ ಅದು ರಿಮೂವ್ ಮಾಡುತ್ತೆ. ಒಂದು ಸ್ಪೇಸ್ ನ ಬಿಟ್ಟು ಏನ್ ಎಕ್ಸ್ಟ್ರಾ ಸ್ಪೇಸ್ ಎಲ್ಲ ಇರುತ್ತೆ ಅದನ್ನ ರಿಮೂವ್ ಮಾಡುತ್ತೆ. ಎಕ್ಸೆಲ್ ಫಾರ್ಮುಲಾ ಏನಂದ್ರೆ ಈಕ್ವಲ್ಸ್ ಟು ಟ್ರಿಮ್ ಓಪನ್ ಬ್ರಾಕೆಟ್ ಟೆಕ್ಸ್ಟ್ ಕ್ಲೋಸ್ ಬ್ರಾಕೆಟ್. ಒಂದು ಎಕ್ಸಾಂಪಲ್ ಏನು ಅಂದ್ರೆ ಈಕ್ವಲ್ಸ್ ಟು ಟ್ರಿಮ್ ಓಪನ್ ಬ್ರಾಕೆಟ್ A1 ಸೆಲ್ ಕ್ಲೋಸ್ ಬ್ರಾಕೆಟ್. ಅವಾಗ A1 ಸೆಲ್ ಅಲ್ಲಿರೋ ಎಕ್ಸ್ಟ್ರಾ ಸ್ಪೇಸಸ್ ನ ಟ್ರಿಮ್ ಫಂಕ್ಷನ್ ರಿಮೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ A1 ಸೆಲ್ ಅಲ್ಲಿ ಟ್ರಿಮ್ ಅನ್ನೋ ವರ್ಡ್ ಗಿನ ಮುಂಚೆ ಸ್ಪೇಸ್ ಇದೆ, ಪ್ಲಸ್ ಈ A1 ಸೆಲ್ ಅಲ್ಲಿ ತುಂಬಾ ಎಕ್ಸ್ಟ್ರಾ ಸ್ಪೇಸ್ ಇದೆ. ಅದನ್ನ ರಿಮೂವ್ ಮಾಡೋದು ಹೇಗಂದ್ರೆ ಈಕ್ವಲ್ ಟು ಟ್ರಿಮ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ಟೆಕ್ಸ್ಟ್, ಅದು A1 ಸೆಲ್, ದೆನ್ ಕ್ಲೋಸ್ ಬ್ರಾಕೆಟ್ ಎಂಟರ್. ಈ ರೀತಿ ನಾವು ಎಕ್ಸ್ಟ್ರಾ ಸ್ಪೇಸ್ ನ ರಿಮೂವ್ ಮಾಡಬಹುದು ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಏನು ಅಂದ್ರೆ ಇಲ್ಲಿ ಹೆಸರುಗಳು ಮಧ್ಯೆ ಎಕ್ಸ್ಟ್ರಾ ಸ್ಪೇಸ್ ಇದೆ. ಸೆಕೆಂಡ್, ಈ ಸೆಲ್ ಅಲ್ಲಿ ನೇಮ್ ಗಿನ ಮುಂಚೆ ಎಕ್ಸ್ಟ್ರಾ ಸ್ಪೇಸ್ ಇದೆ. ಅದನ್ನ ನಾವು ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿ ರಿಮೂವ್ ಮಾಡಬಹುದು ಎಕ್ಸ್ಟ್ರಾ ಸ್ಪೇಸ್ ನ. ಈ ರೀತಿ ಈಕ್ವಲ್ ಟು ಟ್ರಿಮ್ A2 ಸೆಲ್ ಕ್ಲೋಸ್ ಬ್ರಾಕೆಟ್. ಓಕೆ, ದೆನ್ ಡ್ರ್ಯಾಗ್ ಮಾಡಿದ್ರೆ ಮಿಕ್ಕೆಲ್ಲ ಸೆಲ್ಗಳಿಗೆ ಎಕ್ಸ್ಟ್ರಾ ಸ್ಪೇಸ್ ಏನಿರುತ್ತೆ ಅದನ್ನೆಲ್ಲ ಟ್ರಿಮ್ ಫಂಕ್ಷನ್ ರಿಮೂವ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್.